ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 59, ಪುಟ ಸಂಖ್ಯೆ 343. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಶರೀರ ಈಗ ಕ್ಷೀಣಿಸಿದೆ. ನನ್ನ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಈ ಶರೀರ ನನಗೆ ಸಾಕಷ್ಟು ಬೆಂಬಲ ನೀಡಿದೆ. ಈ ಶರೀರವಿಲ್ಲದಿದ್ದರೆ ನನಗೆ ನನ್ನ ಗುರುದೇವರನ್ನು ತಲುಪಲು ಆಗುತ್ತಿರಲಿಲ್ಲ. ಅಲ್ಲದೆ ಅವರಿಂದ ಶಕ್ತಿಗಳನ್ನು ಕೃಪಾ ಪ್ರಸಾದವಾಗಿ ಪಡೆಯಲು ಆಗುತ್ತಿರಲಿಲ್ಲವಾದ್ದರಿಂದ ಈ ಶರೀರಕ್ಕೆ ನಾನು ಆಭಾರಿಯಾಗಿದ್ದೇನೆ. ಈ ಶರೀರವಿಲ್ಲದಿದ್ದರೆ ಆ ಶಕ್ತಿಗಳನ್ನು ಗ್ರಹಣ ಮಾಡಿಕೊಳ್ಳಲು ಆಗುತ್ತಿರಲಿಲ್ಲ, ಅವುಗಳನ್ನು ವೃದ್ಧಿಗೊಳಿಸಲು ಆಗುತ್ತಿರಲಿಲ್ಲ. ಹಾಗೆಯೇ ನಿನಗೆ ಅದನ್ನು ಹಸ್ತಾಂತರಿಸಲು ಆಗುತ್ತಿರಲಿಲ್ಲ. ಇವೆಲ್ಲವೂ ಈ ಶರೀರದ ಕಾರಣದಿಂದಾಗಿದೆ. ಈ ದಿನ ನೀನು ನನ್ನ ಶರೀರವನ್ನು ಪರಮಾತ್ಮನೆಂದು ಸ್ವೀಕರಿಸಿ ನನ್ನನ್ನು ದೇಹದ ಋಣದಿಂದ ಮುಕ್ತಗೊಳಿಸಿರುವೆ. ಈಗ ನಾನು ಈ ಶರೀರದಿಂದ ಮುಕ್ತಗೊಂಡಿರುವೆ. ಈ ಶರೀರವನ್ನು ತ್ಯಜಿಸುವ ಮೊದಲು ಇದಕ್ಕೆ ನನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇನೆ. ವಾಸ್ತವದಲ್ಲಿ ಈ ನನ್ನ ಶಕ್ತಿಹೀನ ಶರೀರ ನನಗೆ ಈ ಸಾಧನೆಗಳಲ್ಲಿ ನೆರವಾಗುವುದರಿಂದ ಸುಸ್ತಾಗಿ ಬಿಟ್ಟಿದ್ದೆ. ಈಗ ಅದು ವಿಶ್ರಮಿಸಲು ಅಪೇಕ್ಷಿಸುತ್ತಿದೆ. ನಾನು ಈಗ ದೇಹತ್ಯಾಗ ಮಾಡಲು ಇಚ್ಛಿಸುತ್ತಿದ್ದೇನೆ. ನಾನು ನನ್ನ ಮೋಕ್ಷಧಾಮಕ್ಕೆ ತೆರಳಲು ಬಯಸುತ್ತಿದ್ದೇನೆ. ಈ ಶರೀರ ನನ್ನ ತಂಗುದಾಣವಾಗಿತ್ತು. ಇಂತಹ ತಂಗುದಾಣದಲ್ಲಿ ಕೆಲವೇ ದಿನಗಳವರೆಗೆ ತಂಗುವುದಕ್ಕೆ ಸಾಧ್ಯ. ಇದು ನಾನು ಕೆಲವು ದಿನಗಳವರೆಗೆ ತಂಗಿದ್ದ ಧರ್ಮಶಾಲೆಯಾಗಿತ್ತು. ಈಗ ನನ್ನ ಮನೆಗೆ ನಾನು ಹಿಂತಿರುಗಲು ಇಚ್ಛಿಸುತ್ತಿದ್ದೇನೆ. ಗುರುಲೋಕಕ್ಕೆ ಹೋಗಲು ಬಯಸುತ್ತಿದ್ದೇನೆ. ನಾನು ಅವರ ಮಾತುಗಳನ್ನು ಕೇಳಿ ಕಣ್ಣೀರಿಡಲು ಪ್ರಾರಂಭಿಸಿದೆ. ಗುರುದೇವ, ನನ್ನನ್ನು ಒಬ್ಬಂಟಿಗನನ್ನಾಗಿ ಬಿಟ್ಟು ಹೋಗಬೇಡಿ. ಗುರುದೇವರು ಹೇಳಿದರು, ಅಯ್ಯೋ ಹುಚ್ಚು ಹುಡುಗನೇ, ನಾನು ಎಲ್ಲಿಗೂ ಹೋಗುವುದಿಲ್ಲ. ನಾನು ಈಗ ಈ ಶರೀರರೂಪಿ ವಸ್ತ್ರವನ್ನು ಬದಲಾಯಿಸುತ್ತಿದ್ದೇನೆ ಅಷ್ಟೆ. ಇನ್ನು ನಿನ್ನ ರೂಪದಲ್ಲಿ ನಾನು ಜೀವಂತವಾಗಿರುತ್ತೇನೆ. ಈಗ ನಾವಿಬ್ಬರು ಏಕರೂಪವಾಗಿದ್ದೇವೆ. ನಾನು ನನ್ನ ಎಲ್ಲ ಅಸ್ತಿತ್ವವನ್ನು ನಿನಗೆ ಧಾರೆ ಎರೆದಿದ್ದೇನೆ, ಅಥವಾ ನೀನು ನನ್ನಿಂದ ಎಲ್ಲವನ್ನು ಪಡೆದಿರುವೆ ಎಂದು ಹೇಳುವುದು ಉಚಿತವೆನಿಸುತ್ತದೆ. ನಾನು ನಿನ್ನೊಂದಿಗೆ ಕಾರ್ಯರೂಪದಲ್ಲಿ ಜೀವಿಸುತ್ತಿರುತ್ತೇನೆ. ನೋಡಪ್ಪ, ನಾನು ನನ್ನ ಎಲ್ಲ ಜೀವನವನ್ನು ಗುರು ಕಾರ್ಯಕ್ಕೆ ಸಮರ್ಪಿಸಿ ನನ್ನ ಜೀವನ ಯಾವತ್ತೋ ಕೊನೆಗೊಂಡಿದೆ. ನನ್ನ ಒಂದು ಭಾಗ ಯಾವುದು ಜೀವಂತವಾಗಿತ್ತೋ ಅದು ಆ ಗುರು ಕಾರ್ಯಕ್ಕಾಗಿ ಜೀವಂತವಾಗಿತ್ತು. ಈಗ ಆ ಗುರು ಕಾರ್ಯವನ್ನು ನಿನಗೆ ವಹಿಸಿಕೊಟ್ಟಿರುತ್ತೇನೆ. ನಶ್ವರವಾದ ಈ ಶರೀರ ನಶಿಸಿಬಿಡುತ್ತದೆ, ಆದರೆ ಗುರು ಕಾರ್ಯವು ಯಾವಾಗಲೂ ಜೀವಂತವಾಗಿರುತ್ತದೆ. ಮುಂದೆ ನಿನ್ನ ಕಾರ್ಯರೂಪದಲ್ಲಿ ಜೀವಂತನಾಗಿರುತ್ತೇನೆ. ನೀನು ಗುರು ಕಾರ್ಯ ಮಾಡುವಾಗಲೆಲ್ಲ ನಾನು ನಿನ್ನೊಂದಿಗಿದ್ದೇನೆ ಎಂದು ನಿನಗೆ ಅರಿವಾಗುತ್ತದೆ. ಈಗ ಕಾರ್ಯಕ್ಕೋಸ್ಕರ ನಿನ್ನೊಂದಿಗೆ ನಾನು ಬಂದಿಯಾಗಿರುವೆ. ಸದ್ಯಕ್ಕೇನೂ ಆಗುವುದಿಲ್ಲ, ನಡೆ, ಕತ್ತಲಾಗುವುದರಲ್ಲಿದೆ, ಕುಟೀರಕ್ಕೆ ಹೋಗೋಣ ಎಂದರು. ಆನಂತರ ಗುರುದೇವರು ಸೂರ್ಯನಿಗೆ ತಲೆಬಾಗಿ ನಮಸ್ಕರಿಸಿದರು. ನಾವು ಕುಟೀರದ ಕಡೆ ನಡೆಯಲಾರಂಭಿಸಿದೆವು. ನಾವು ಅಲ್ಲಿ ತಲುಪುವಷ್ಟರಲ್ಲಿ ಕತ್ತಲಾಗಿತ್ತು. ಸೂರ್ಯಾಸ್ತದ ಸಮಯದಲ್ಲಿ ಕೆಂಪು ರಂಗು ನದಿಯ ನೀರಿನ ಮೇಲೆಲ್ಲ ಹರಡಿ ಕೆಂಪು ನೀರಿನ ಓಕಳಿ ಹರಿದಂತೆ ಕಾಣಿಸುತ್ತಿತ್ತು. ಅದನ್ನೇ ನೆನಪಿಸಿಕೊಳ್ಳುತ್ತಾ ಆಲೋಚನೆಗಳಲ್ಲಿ ಮುಳುಗಿದ್ದರಿಂದ ಕುಟೀರವನ್ನು ತಲುಪಿದ್ದು ಗೊತ್ತಾಗಲಿಲ್ಲ. ಗುರುದೇವರು ವಿರಮಿಸಲು ಹೋದರು. ನಾನು ವಿಶ್ರಮಿಸಲು ನನ್ನ ಕುಟೀರಕ್ಕೆ ಹೋದೆ. ಕತ್ತಲಾಗಿದ್ದರಿಂದ, ಶರೀರವು ಸುಸ್ತಾಗಿದ್ದರಿಂದ ನಿದ್ದೆ ಬಂದದ್ದು ತಿಳಿಯಲಿಲ್ಲ.
ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಕುಟೀರವನ್ನೆಲ್ಲ ಗುಡಿಸಿ ಸ್ವಚ್ಛಗೊಳಿಸಿ ಗುರುದೇವರ ಬರುವಿಕೆಗೆ ಕಾಯತೊಡಗಿದೆ. ಸ್ವಲ್ಪ ಹೊತ್ತಿನ ನಂತರ ಗುರುದೇವರು ಹೊರಗೆ ಬಂದು ಕುಟೀರದ ಬಾಗಿಲನ್ನು ಹಿಡಿದುಕೊಂಡು ನಿಂತರು. ಕೇವಲ ಒಂದು ದಿನದಲ್ಲೇ ಅವರ ಶರೀರ ತುಂಬ ಕ್ಷೀಣಿಸಿದ್ದನ್ನು ನಾನು ಗಮನಿಸಿದೆ. ಒಂದೇ ದಿನದಲ್ಲಿ ಅವರಲ್ಲಿ ತುಂಬ ಬದಲಾವಣೆಯುಂಟಾಗಿತ್ತು. ಅವರು ಒಮ್ಮೆಲೆ ಹೆಚ್ಚು ವೃದ್ಧರಾದಂತೆ, ಸುಸ್ತಾದವರಂತೆ ಕಂಡರು. ಗುರುದೇವರು ನಿಧಾನವಾಗಿ ನಡೆದು ಬಂದು ಒಂದು ಕಲ್ಲಿನ ಮೇಲೆ ಕುಳಿತರು. ಇವತ್ತು ನೀವು ಇಷ್ಟೊಂದು ಸುಸ್ತಾದವರಂತೆ ಕಾಣುತ್ತಿದ್ದೀರೇಕೆ ಗುರುದೇವ ಎಂದು ನಾನು ಕೇಳಿದೆ. ಅದಕ್ಕವರು ಹೇಳಿದರು, ನಿನಗೆ ಗುರುಕಾರ್ಯ ಮಾಡಲು ಬೇಕಾದ ಶಕ್ತಿಗಳನ್ನು ನಿನಗೆ ಹಸ್ತಾಂತರಿಸಲು ಈ ಶರೀರವನ್ನು ಅಶಕ್ತವಾಗದಂತೆ ಇಷ್ಟರವರೆಗೆ ನೋಡಿಕೊಂಡಿದ್ದೆ. ನಿನ್ನೆಯ ದಿವಸ ಆ ಶಕ್ತಿಗಳ ಖಜಾನೆಯನ್ನು ನಿನಗೆ ಒಪ್ಪಿಸಿದೆ. ಅದಾದ ನಂತರ ಈ ಶರೀರಕ್ಕೂ ಮುಕ್ತಿ ಕೊಟ್ಟು ಬಿಟ್ಟೆ. ಈಗ ಈ ಶರೀರವು ಹೋಗಲು ಸ್ವತಂತ್ರವಾಗಿದೆ. ಆದ್ದರಿಂದ ಎಷ್ಟೋ ವರ್ಷಗಳ ನಿತ್ರಾಣವೆಲ್ಲ ಒಮ್ಮೆಲೆ ಹೊರಹೊಮ್ಮಿದೆ. ಈ ನಿತ್ರಾಣ ಶರೀರ ನನ್ನ ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ಬಹಳಷ್ಟು ಬೆಂಬಲ ನೀಡಿದೆ. ಪ್ರತಿಯೊಂದು ದಿನವೂ ಗುರುದೇವರ ಶರೀರಕ್ಕೆ ಒಂದೊಂದು ವರ್ಷದ ಪರಿಣಾಮವನ್ನು ಉಂಟು ಮಾಡುತ್ತಿದೆಯೆಂದು ನನಗನಿಸುತ್ತಿತ್ತು. ಕಳೆದ 10 ದಿನಗಳಲ್ಲಿ ಅವರು 10 ವರ್ಷದಷ್ಟು ಪ್ರಾಯಸದವರಂತೆ ಕಾಣುತ್ತಿದ್ದರು. ಆದರೆ ಅವರು ಬಹಳ ಪ್ರಸನ್ನತೆಯಿಂದ ಇದ್ದರು. ಎರಡನೆಯದಾಗಿ ಅವರು ಈಗ ಧ್ಯಾನ ಮಾಡುತ್ತಿರಲಿಲ್ಲ, ಯಾವಾಗಲೂ ಎಚ್ಚೆತ್ತ ಸ್ಥಿತಿಯಲ್ಲಿರುತ್ತಿದ್ದರು. ಆದ್ದರಿಂದ ಇತ್ತೀಚೆಗೆ ಅವರ ಸೇವೆಯನ್ನು ಮಾಡುವ ಅವಕಾಶ ಹಾಗೂ ಅವರ ಜೀವಂತ ಸಾನ್ನಿಧ್ಯವು ನನಗೆ ಹೆಚ್ಚಾಗಿ ಸಿಗುತ್ತಿತ್ತು. ಅವರ ಜೀವಂತ ಸಾನ್ನಿಧ್ಯವನ್ನು ಪಡೆದು ನಾನು ಖುಷಿಯಾಗಿದ್ದೆ. ಒಂದು ಸುಂದರ ಸಂಜೆ ನಾನು ಗುರುದೇವರ ಕೈಯನ್ನು ಹಿಡಿದುಕೊಂಡು ಅವರನ್ನು ಹೊರಗೆ ಕರೆತಂದು ಕುಳ್ಳಿರಿಸಿದೆ. ಅವರು ಮಾತನಾಡಲು ಪ್ರಾರಂಭಿಸಿದರು. ನನಗೆ ಬಾಲ್ಯದಿಂದಲೇ ಮೋಕ್ಷವನ್ನು ಪಡೆಯುವ ಹಂಬಲವಿತ್ತು. ಆದ್ದರಿಂದ ಬಾಲ್ಯದಿಂದಲೇ ಪ್ರಯತ್ನಗಳನ್ನು ಮಾಡಲು ಪ್ರಯತ್ನಿಸಿದ್ದೆ. ಮೋಕ್ಷವೆಂಬುದು ಒಂದು ಜೀವಂತ ಸ್ಥಿತಿ. ಅದನ್ನು ಜೀವಂತ ಗುರುವಿನ ಮಾಧ್ಯಮದ ಮೂಲಕ ಮಾತ್ರ ಪಡೆಯಲು ಸಾಧ್ಯವೆಂದು ನನಗೆ ತಿಳಿದಿತ್ತು. ಆದ್ದರಿಂದ ನಾನು ಚಿಕ್ಕವನಾಗಿದ್ದಾಗಲೇ ಮನೆಯನ್ನು ಬಿಟ್ಟು ಓಡಿ ಬಂದು ಈ ಮಾರ್ಗವನ್ನು ಕಂಡುಕೊಂಡೆ. ಬಾಲ್ಯದಲ್ಲಿ ಒಮ್ಮೆ ಈ ಮಾರ್ಗದಲ್ಲಿ ನಡೆಯಬೇಕೆಂಬ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಮನೆಯವರೆಲ್ಲ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದರು. ಆದ್ದರಿಂದ ನಾನು ಯಾರಿಗೂ ತಿಳಿಸದೆ ಮನೆ ಬಿಟ್ಟು 20 ವರ್ಷಗಳ ಕಾಲ ಅಲೆದಾಡಿದೆ. 20 ವರ್ಷಗಳ ನಂತರ ನಾನು ಈ ನಿರ್ಜೀವ ದ್ವೀಪವನ್ನು ತಲುಪಿದೆ. ಇಲ್ಲಿ ವಾಸಿಸುತ್ತಿದ್ದ ನನ್ನ ಗುರುದೇವರು ನನ್ನನ್ನು ಇಲ್ಲಿಗೆ ಕರೆತಂದರು. ನನ್ನ ಗುರುದೇವರು ನನಗೆ ಹೇಳಿದ್ದರು, ನಾನು ನಿನಗೆ ಆತ್ಮಜ್ಞಾನದ ವಿದ್ಯಾದಾನ ಮಾಡಿದ್ದೇನೆ. ಈಗ ನೀನು ನನಗೆ ಋಣಿಯಾಗಿರುವೆ. ಈ ಋಣವನ್ನು ತೀರಿಸಬೇಕಾದರೆ ಈ ಆತ್ಮಜ್ಞಾನವನ್ನು ಇನ್ನೊಬ್ಬರಿಗೆ ನೀಡಬೇಕು. ಅಲ್ಲಿಯವರೆಗೆ ನೀನು ಮೋಕ್ಷವನ್ನು ಹೊಂದುವ ಸ್ಥಿತಿಯಲ್ಲೇ ಇರುವೆ. ಆದರೆ ಮೋಕ್ಷವನ್ನು ಪಡೆಯಲು ಆಗುವುದಿಲ್ಲ. ಇದು ನೀನು ನನಗೆ ಕೊಡುವ ಗುರುದಕ್ಷಿಣೆ. ಎಲ್ಲಿಯವರೆಗೆ ಒಬ್ಬ ಶಿಷ್ಯ ಗುರುದಕ್ಷಿಣೆಯನ್ನು ಸಂದಾಯ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಅವನು ಪಡೆದ ಜ್ಞಾನವು ಫಲದಾಯಕವಾಗುವುದಿಲ್ಲ. ಹಲವಾರು ಆತ್ಮಗಳು ಗುರುದಕ್ಷಿಣೆಯನ್ನು ನೀಡಲು ಅಲೆದಾಡುತ್ತಲೇ ಇವೆ. ಅವೆಲ್ಲವೂ ತಮ್ಮ ತಮ್ಮ ಗುರುಗಳಿಂದ ಆತ್ಮಜ್ಞಾನವನ್ನು ಪಡೆಯುವಲ್ಲಿ ಸಫಲರಾಗಿದ್ದರೂ ಗುರುದಕ್ಷಿಣೆಯನ್ನು ನೀಡುವಲ್ಲಿ ಅಸಫಲವಾಗಿವೆ. ಗುರುದಕ್ಷಿಣೆ ಕೊಡುವ ವಿಷಯದಲ್ಲಿ ಸಿಲುಕಿಬಿಟ್ಟಿದ್ದರಿಂದ ಆ ಎಲ್ಲ ಆತ್ಮಗಳು ಆತ್ಮಜ್ಞಾನವನ್ನು ಪಡೆದು ಮೋಕ್ಷ ಸ್ಥಿತಿಯನ್ನು ಪಡೆದರೂ ಮೋಕ್ಷವನ್ನು ಪಡೆಯಲಾಗಲಿಲ್ಲ. ಪ್ರತಿ ಶಿಷ್ಯನು ಗುರುದಕ್ಷಿಣೆ ನೀಡುವಲ್ಲಿ ತನ್ನನ್ನು ತಾನೇ ಸಂಪೂರ್ಣವಾಗಿ ಗುರುವಿಗೆ ಸಮರ್ಪಿಸಿಕೊಳ್ಳಬೇಕು. ಕೆಲವು ಶಿಷ್ಯರು ಹೂವಿನ, ಕೆಲವು ಶಿಷ್ಯರು ಹಣ್ಣಿನ, ಕೆಲವು ಶಿಷ್ಯರು ನೀರಿನ, ಇನ್ನು ಕೆಲವು ಶಿಷ್ಯರು ತಮ್ಮ ಆತ್ಮಧನವನ್ನು ಗುರುದಕ್ಷಿಣೆಯಾಗಿ ಸಮರ್ಪಿಸುತ್ತಾರೆ. ಕೆಲವರು ಹೂಗಳನ್ನು ಗುರುಚರಣಕ್ಕೆ ಸಮರ್ಪಿಸುವುದೆಂದರೆ ತಮ್ಮ ಒಳ್ಳೆಯ ಕರ್ಮಗಳನ್ನು ಗುರುವಿಗೆ ಅರ್ಪಿಸುವುದೆಂದು ಅರ್ಥ. ಒಳ್ಳೆಯ ಫಲಗಳನ್ನು ಗುರುದಕ್ಷಿಣೆಯಾಗಿ ನೀಡುವುದೆಂದರೆ ತಮ್ಮನ್ನೇ ತಾವು ಗುರುಗಳಿಗೆ ಸಮರ್ಪಿಸಿಕೊಳ್ಳುವುದು ಎಂದರ್ಥ.
ಹಾಗೆಯೇ ಒಳಗಿನ ಸಂಪತ್ತನ್ನು ಅರ್ಪಿಸುವುದೆಂದರೆ ಗುರುವಿಗೆ ತಮ್ಮ ಆತ್ಮವನ್ನೇ ಸಮರ್ಪಿಸುವುದು ಎಂದರ್ಥ. ಹೀಗೆ ಶಿಷ್ಯರು ತಮ್ಮ ತಮ್ಮ ಇಚ್ಛೆಗಳಿಗನುಸಾರವಾಗಿ ಗುರುದಕ್ಷಿಣೆಯನ್ನು ನೀಡುತ್ತಾರೆ. ನನ್ನ ಗುರುಗಳಿಗೆ ನಾನು ನನ್ನ ಆತ್ಮಧನವನ್ನು ಗುರುದಕ್ಷಿಣೆಯಾಗಿ ಸ್ವೀಕರಿಸುವಂತೆ ಕೋರಿದೆ. ಅದಾದ ನಂತರ ಗುರುಗಳು ಈ ಆತ್ಮಜ್ಞಾನ ಯಜ್ಞದ ಅಗ್ನಿ ಉರಿಯುತ್ತಿರುವಾಗಲೇ ಅದು ಉಳಿಯುವಂತೆ ಮಾಡಲು ನನಗೋಸ್ಕರ ಒಂದು ಮಾಧ್ಯಮವನ್ನು ಕಳುಹಿಸುವುದಾಗಿ ತಿಳಿಸಿದರು. ಅವರು ನನಗೆ ವಹಿಸಿಕೊಟ್ಟ ಜ್ಞಾನದ ಖಜಾನೆಯನ್ನು ಆ ಮಾಧ್ಯಮಕ್ಕೆ ಒಪ್ಪಿಸಿದ ನಂತರ ನಾನು ದೇಹತ್ಯಾಗ ಮಾಡಬಹುದಾಗಿ ತಿಳಿಸಿದರು. ಹಾಗಾಗಿಯೇ ಹಲವು ವರ್ಷಗಳಿಂದ ಇಲ್ಲಿ ತಪಸ್ಸನ್ನು ಕೈಗೊಳ್ಳುತ್ತಾ ನಿನ್ನ ಬರುವಿಕೆಗಾಗಿ ಕಾಯುತ್ತಿದ್ದೆ. ನೋಡಪ್ಪ, ತಾನು ಪಡೆದ ಜ್ಞಾನದ ಬಳುವಳಿಯನ್ನು ಮುಂದಿನ ಪೀಳಿಗೆಯ ಕೈಗೆ ಒಪ್ಪಿಸಬೇಕು. ಆ ಆತ್ಮಜ್ಞಾನವು ನಂದಬಾರದೆಂದು ಪ್ರತಿಯೊಬ್ಬ ಗುರುವಿಗೂ ಅನಿಸುತ್ತದೆ. ಹಾಗಾಗಿ ಪ್ರತಿಯೊಬ್ಬ ಗುರುವು ಈ ಜ್ಞಾನವನ್ನು ಯಾರಿಗಾದರೂ ಒಪ್ಪಿಸುತ್ತಲೇ ಬರುತ್ತಾರೆ. ನನ್ನ ಗುರು ಆ ಆತ್ಮಜ್ಞಾನವನ್ನು ನನಗೆ ಒಪ್ಪಿಸಿದರು. ನಾನು ಅದನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ. ನೀನು ಆ ಆತ್ಮಜ್ಞಾನದ ಅಂತಿಮ ತಂಗುದಾಣವಾಗಿರುವೆ. ನಿನ್ನೊಂದಿಗೆ ಲಕ್ಷಾಂತರ ಆತ್ಮಗಳು ಸೇರಿಕೊಂಡಿರುವ ಕಾರಣ ನೀನು ಅದರ ಅಂತಿಮ ತೀರವಾಗಿರುವೆ. ಹಿಂದಿನ 800 ವರ್ಷಗಳಿಂದ ಲಕ್ಷಾಂತರ ಆತ್ಮಗಳು ನಿನ್ನೊಂದಿಗೆ ಹೊಂದಾಣಿಕೆಯಲ್ಲಿವೆ. ನೀನು ಲಕ್ಷಾಂತರ ಆತ್ಮಗಳ ಜೊತೆಯಲ್ಲಿರುವೆ. ಅವರನ್ನು ನಿನ್ನೊಂದಿಗೆ ಕರೆದುಕೊಂಡು ಬಂದಿರುವೆಯಲ್ಲದೆ ಆ ಆತ್ಮಗಳಿಗೆ ಮೋಕ್ಷ ಜ್ಞಾನವನ್ನು ನೀಡುವೆ ಎಂದು ಆಶ್ವಾಸನೆ ನೀಡಿರುವೆ. ಈಗ ಆ ಆಶ್ವಾಸನೆಗೆ ಬದ್ಧನಾಗಿರುವೆ. ಹಾಗಾಗಿ ನೀನು ಕೇವಲ ಒಂದು ಶರೀರವಾದರೂ ಆ ಲಕ್ಷಾಂತರ ಆತ್ಮಗಳ ಇಚ್ಛೆಯ ಆಶಾಕಿರಣವಾಗಿರುವೆ. ನಿನ್ನೊಂದಿಗೆ ಇರುವ ಲಕ್ಷಾಂತರ ಆತ್ಮಗಳ ಸಾಗರ ಸಮೂಹ ನನಗೆ ಸ್ಪಷ್ಟವಾಗಿ ಕಾಣುತ್ತಿದೆ. ಗುರುದೇವರು ಶೂನ್ಯವನ್ನೇ ದಿಟ್ಟಿಸುತ್ತಾ ಮಾತನಾಡುತ್ತಿದ್ದರು. ನಾನು ಹಾಗೆ ಕೇಳಿಸಿಕೊಳ್ಳುತ್ತಲೇ ಇದ್ದೆ. ನನ್ನನ್ನೇ ನಾನು ಮರೆತಿದ್ದೆ. ಹಾಗೆಯೇ ವಾಸ್ತವಕ್ಕೆ ಬರುತ್ತಲೇ ಗುರುದೇವರನ್ನು ಕೇಳಿದೆ. ನಾನು ಆ ಲಕ್ಷಾಂತರ ಆತ್ಮಗಳನ್ನು ತಲುಪುವುದಾದರೂ ಹೇಗೆ? ಗುರುದೇವ, ನಾನು ಕೊಟ್ಟ ಆಶ್ವಾಸನೆಯನ್ನು ಈಡೇರಿಸುವುದಾದರೂ ಹೇಗೆ? ಗುರುದೇವರು ಉತ್ತರಿಸಿದರು, ಆ ಆತ್ಮಗಳು ಅವರಷ್ಟಕ್ಕೆ ನಿನ್ನ ಹುಡುಕಾಟದಲ್ಲಿ ಅಲೆದಾಡುತ್ತಿವೆ. ಅವುಗಳು ನಿನ್ನನ್ನು ಹುಡುಕುತ್ತಿವೆ. ಅವುಗಳು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ನಿನ್ನನ್ನು ಖಂಡಿತ ತಲುಪುತ್ತವೆ. ನಿನ್ನನ್ನು ಹುಡುಕಿಯೇ ತೀರುತ್ತವೆ. ಯಾವ ಪ್ರಕಾರವೆಂದರೆ ಇರುವೆಗಳು ಸ್ವಯಂ ಬೆಲ್ಲ ಎಲ್ಲಿದೆ ಎಂದು ಕಂಡುಹಿಡಿಯುವ ಹಾಗೆ. ಓ ಹುಡುಗನೇ, ಬೆಲ್ಲ ಇರುವೆಗಳನ್ನು ಹುಡುಕಿಕೊಂಡು ಹೋಗುತ್ತದೆ ಎಂದುಕೊಂಡೆಯಾ? ಆ ಬೆಲ್ಲದ ಜೋನಿ ಶಾಂತವಾಗಿ ಸ್ಥಿರವಾಗಿ ತನ್ನ ಸಿಹಿ ಮಾಧುರ್ಯವನ್ನು ಒಂದೇ ಕಡೆ ಇಟ್ಟುಕೊಂಡು ಕುಳಿತಿರುತ್ತದೆ. ಇರುವೆಗಳು ಅದನ್ನು ಹುಡುಕುತ್ತಾ ಕೊನೆಗೆ ಅದು ಇರುವ ಜಾಗವನ್ನು ಕಂಡುಹಿಡಿದುಕೊಳ್ಳುತ್ತವೆ. ಈ ಇರುವೆಗಳ ಹಾಗೆ ಲಕ್ಷಾಂತರ ಆತ್ಮಗಳು ಅನೇಕ ಜನ್ಮಗಳನ್ನು ಪಡೆಯುತ್ತಾ ಈ ಜನ್ಮದಲ್ಲಿ ನಿನ್ನನ್ನು ತಲುಪುತ್ತವೆ. ನೀನು ಈ ಜೀವನದಲ್ಲಿ ಏನನ್ನೂ ಮಾಡಲಿಕ್ಕಿರುವುದಿಲ್ಲ. ನೀನು ಕೇವಲ ಮಾಧ್ಯಮವಾಗುವೆ. ಆದ್ದರಿಂದ ಏನನ್ನು ಮಾಡುವ ಚಿಂತೆಗೆ ಹೋಗಬೇಡ. ನಿನ್ನ ಜೀವನದಲ್ಲಿ ಎಲ್ಲವೂ ಆಗುತ್ತದೆ. ಅರೆ, ನಿನ್ನ ಸ್ಥಿತಿ ಆ ನೀರಿನಂತಿದೆ. ನೀರು ಮೊದಲು ಮಳೆಯ ರೂಪದಲ್ಲಿ ಧರೆಗಿಳಿದು ಸಣ್ಣ ನದಿಯ ರೂಪ ತಾಳಿ ಹರಿಯುವ ಹಾಗೆ ಎಲ್ಲ ಕಡೆಯಲ್ಲಿರುವ ನೀರು ಸಮುದ್ರವನ್ನು ಸೇರಲು ಬಯಸುತ್ತಿರುತ್ತದೆ. ಹಾಗಾಗದಿದ್ದಾಗ ಆ ನೀರು ಎಲ್ಲಿಯೋ ಒಂದು ಕಡೆ ಆವಿಯಾಗಿ ಮೋಡದ ಕಡೆ ಹೋಗಿಬಿಡುತ್ತದೆ. ಆದರೆ ಈಗ ನಾನು ಸಮುದ್ರವನ್ನು ನೋಡಿ ಭಾಗ್ಯಶಾಲಿ ಎಂದುಕೊಂಡಿರುವೆ. ನೀನು ಸಾಮೂಹಿಕತೆಯ ಸಾಗರವಾಗಿರುವ ಕಾರಣ ನನ್ನ ಜೀವನ ಕಾಲದಲ್ಲಿ ನಿನ್ನನ್ನು ತಲುಪಲು ಸಾಧ್ಯವಾಗಿ ಧನ್ಯನಾದೆ. ಇನ್ನು ಮುಂದೆ ಆತ್ಮಜ್ಞಾನ ಏಕದಿಂದ ಅನೇಕರಿಗೆ ಹಂಚಿ ಹೋಗಲಿದೆ. ಈಗ ನಿನ್ನ ನಂತರ ಆತ್ಮಜ್ಞಾನವು ಸಾಮೂಹಿಕತೆಯಲ್ಲಿ ವಿತರಣೆಗೊಳ್ಳಲಿದೆ. ಈ ಆತ್ಮಜ್ಞಾನವು ನಿನ್ನ ಆಶ್ವಾಸನೆಯ ಫಲವಾಗಿ ಸಾಮೂಹಿಕತೆಯನ್ನು ಪಡೆದುಕೊಳ್ಳಲಿರುವ ಕಾರಣ ಶಕ್ತಿಗಳ ಕೇಂದ್ರೀಕರಣವಾಗಲಿದೆ. ಇಲ್ಲಿಯವರೆಗೆ ಯಾರ್ಯಾರು ಈ ಶಕ್ತಿಗಳನ್ನು ಪಡೆದಿರುವರೋ ಅವರೆಲ್ಲರೂ ಸ್ವಯಂ ಪಡೆಯಬೇಕೆಂಬ ಇಚ್ಛೆಯಿಂದ ಪಡೆದಿರುತ್ತಾರೆ. ಆದರೆ ನೀನು ಅವುಗಳನ್ನು ಪಡೆದಿರುವುದಿಲ್ಲ.
ಶಕ್ತಿಗಳು ತನ್ನಷ್ಟಕ್ಕೆ ನಿನಗೋಸ್ಕರ ಬಂದು ತಲುಪಿವೆ. ನೀನು ದೊಡ್ಡ ಆಶ್ವಾಸನೆಗಳನ್ನು ನೀಡಿರುವ ಕಾರಣ ಆ ಶಕ್ತಿಗಳು ತಾವಾಗಿಯೇ ನಿನ್ನಲ್ಲಿ ಬಂದು ಸೇರಿವೆ. ನಿನ್ನ ಅಧಿಕ ಆಶ್ವಾಸನೆಗಳನ್ನು ಪೂರ್ಣಗೊಳಿಸಲು ನಿನಗೆ ಅಧಿಕ ಶಕ್ತಿಗಳ ಅವಶ್ಯಕತೆ ಇರುವ ಕಾರಣಕ್ಕಾಗಿ ಬಂದಿವೆ. ಈ ಶಕ್ತಿಗಳನ್ನು ನೀನು ನಿನ್ನ ಜೀವನದ ಉದ್ದೇಶವನ್ನು ನೆರವೇರಿಸುವ ಸಲುವಾಗಿ ಪಡೆದಿರುವೆ. ನಿನ್ನ ಗುರಿ ತುಂಬ ವಿಶಾಲವಾಗಿದೆ. ಆ ವಿಶಾಲವಾದ ಲಕ್ಷ್ಯವೇ ಈ ಶಕ್ತಿಗಳನ್ನು ಆಕರ್ಷಿಸಲು ಸಾಧ್ಯ ಮಾಡಿಕೊಟ್ಟಿದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಾಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.